ಪ್ರಿಯ ವೀಕ್ಷಕರೇ, ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿ ಸ್ವಾಗತ ಸುಸ್ವಾಗತ. ವಿಶ್ವ ಅಂಗಾಂಗ ದಿನಾಚರಣೆ ಅಂಗವಾಗಿ ತುಮಕೂರಿನ ಶ್ರೀದೇವಿ ಮೆಡಿಕಲ್ ಕಾಲೇಜು ಆಸ್ಪತ್ರೆ ವತಿಯಿಂದ ಅಂಗಾಂಗ ದಾನ ಮಾಡುವ ದಾನಿಗಳ ನೋಂದಣಿಯನ್ನ ಆಗಸ್ಟ್ 14ರಿಂದ ಆರಂಭಿಸಲಾಗುವುದು. ಅಲ್ಲದೆ ವಾರ ಪೂರ್ತಿ ಈ ವಿಚಾರವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಮೆಡಿಕಲ್ ಕಾಲೇಜಿನ ಟ್ರಸ್ಟಿ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಹುಲಿನಾಯ್ಕರ್ ಹಾಗೂ ಡಾಕ್ಟರ್ ರಮನ್ ಹುಲಿನಾಯ್ಕರ್ ಅವರು ತಿಳಿಸಿದರು. ಇಂದು ಮಹತ್ವದ ವಿಷಯದ ಬಗ್ಗೆ ನಾವು ತಮ್ಮೆಲ್ಲರೂ ಇಲ್ಲಿ ಕರೆದಿದ್ದಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನಾವು ಮೊದಲು ಬಾರಿಗೆ ಹೇಳ್ತಾ ಇರುವಾಗ ಅನ್ನದಾನ ಶ್ರೇಷ್ಠ, ವಿದ್ಯಾದಾನ ಶ್ರೇಷ್ಠ, ಹೀಗೆ ಅನೇಕ ದಾನಗಳ ಶ್ರೇಷ್ಠತೆ ಬಗ್ಗೆ ನಾವು ನಮ್ಮ ದೇಶದಲ್ಲಿ ವ್ಯಕ್ತಿಗತವಾಗಿ ನಾವೆಲ್ಲ ಮಾತನಾಡ್ತಿದ್ದು, ಅದನ್ನು ಅನುಭವಿಸ್ತಾ ಇದ್ವು. ವಿಜ್ಞಾನ ಬೆಳೆದಂತೆ, ಮಾನವೀಯ ಸಂಸ್ಕಾರಗಳು ಬೆಳೆದಂತೆ ಇಂದು ವಿಶಿಷ್ಟವಾದಂಥ ಒಂದು ದಾನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅದು ಅಂಗಾಂಗ ದಾನಗಳ ಬಗ್ಗೆ. ಭಾಳಷ್ಟು ಜನರಿಗೆ ನಾವು ಮೊದಲಿನಿಂದ ಗೊತ್ತಿದೆ, ಬ್ಲಡ್ ಡೊನೇಷನ್ ಮಾಡ್ತಾಯಿದ್ವಿ. ಅದು ನಮ್ಮ ಒಂದು ಶರೀರದ ಒಂದು ಅಂಶವನ್ನು ಅವಶ್ಯಕತೆ ಇದ್ದವರಿಗೆ ಮಾಡ್ತಾಯಿದ್ದೆವು. ಐ ಡೊನೇಷನ್ ಬಗ್ಗೆ ಭಾಳಷ್ಟು ಜನರಿಗೆ ನಮಗೆ ಪರಿಚಯ ಇದೆ. ಭಾಳಷ್ಟು ವರ್ಷಗಳಿಂದ ಸ್ಕಿನ್ ಗ್ರಾಫ್ಟ್, ಒಂದು ಸ್ಕಿನ್ ನಮ್ಮ ಶರೀರದ ಒಂದು ಭಾಗವನ್ನು ನಾವು ಕೊಡ್ತಾಯಿದ್ದೀವಿ. ಇಂದು ಆರ್ಗನ್ ಡೊನೇಷನ್ ಬಗ್ಗೆ ಭಾಳಷ್ಟು ಜನರಿಗೆ ಒಂದು ಅವೇರ್ನೆಸ್ ಬಂದಿದೆ. ಜನರು ಸಹಿತ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜಗತ್ತಿನ ಅನೇಕ ದೇಶಗಳಲ್ಲಿ ನಮ್ಮ ದೇಶ ಹಿಡ್ಕೊಂಡು, ನಮ್ಮ ರಾಜ್ಯ, ನಮ್ಮ ಊರು ಹಿಡ್ಕೊಂಡು ಅನೇಕ ಕಡೆಗಳಲ್ಲಿ ಈ ಥರದ ಪ್ರಕ್ರಿಯೆಗಳು ನಡೀತಾ ಇದೆ. ಇದಕ್ಕೆ ಮೂಲಭೂತವಾಗಿ ಒಂದು ಸಂಕಷ್ಟದಲ್ಲಿರುವ ಜನರ ಬಗ್ಗೆ ಸಹಾನುಭೂತಿ, ನಾನು ಏನಾದರೂ ತೊಂದರೆಯಲ್ಲಿರುವವರಿಗೆ ಸಹಾಯ ಮಾಡ್ಬೋದಾ ಅನ್ನುವಂಥ ನಮ್ಮ ಮನೋಭೂಮಿಕೆ, ಇವು ಮುಖ್ಯವಾದಂಥ ಪ್ರೇರಣೆಗಳು. ಇವುಗಳ ದಿಶೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ಅನೇಕ ಜನರಿಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಶರೀರದ ಕೆಲವು ಅವಯವಗಳು ನಿಷ್ಕ್ರಿಯವಾಗುತ್ತೆ. ಅವನು ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯವಾಗಿದ್ದರೂ ಸಹಿತ ಒಂದು ಆರ್ಗನ್, ಒಂದು ಅಂಶ ಅದು ನಿಷ್ಕ್ರಿಯ ಆಗಿರುವಂಥದ್ದು. ಉದಾಹರಣೆ ಹೇಳಬೇಕಂದ್ರೆ, ಕೆಲವರೆಲ್ಲ ಸರಿ ಇರ್ತಾರೆ, ಅವ್ರ ಕಿಡ್ನಿಗಳು ಕೆಲವು ಸರಿಯಾಗಿ ಕೆಲಸ ಮಾಡ್ತಾರೆ. ಬೇರೆ ಬೇರೆ ಕಾರಣದಿಂದ ಕಿಡ್ನಿ ಫೇಲ್ಯೂರ್ ಆಗಿ ಭಾಳ ಜನ ಸಂಕಷ್ಟದಲ್ಲಿರ್ತಾರೆ. ಆರೋಗ್ಯ ಸರಿ ಇರೋದ್ರ ಮನೆಗೆ ಆ ಕಾರಣದಿಂದ ಮಾಡೋಣ ಹೋಗ್ತಾ ಇದ್ದಾರೆ. ಅದೇ ರೀತಿ ಲಿವರ್ ಡಿಸೀಸಸ್ಸು, ಹಾಗೆ ಲಂಗ್ಸ್ಗಳು, ಮತ್ತು ಹೃದಯ ನಿಷ್ಕ್ರಿಯ ಆಗಿರುವಂಥದ್ದು, ಅದು ಬೇರೆ ಬೇರೆ ಕಾರಣದಿಂದ ಅದು ತನ್ನ ಮೂಲಭೂತವಾದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗದೇ ಇರುವಂಥದ್ದು. ಹಾಗೆ ಪ್ಯಾಂಕ್ರಿಯಸ್ ಅಂತೇಳಿ, ಇಂಟೆಸ್ಟೈನ್, ಹೀಗೆ ಶರೀರದ ಅನೇಕ ಅವಯವಗಳು ಬೇರೆ ಬೇರೆ ಕಾರಣಗಳಿಂದಾಗಿ ನಿಷ್ಕ್ರಿಯವಾಗಿ ತನ್ನ ಮಾಡಬೇಕಾದಂಥ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಇನ್ನೇನಾದರೂ ಮಾಡ್ಬೋದಾ ಅಂತ ವಿಜ್ಞಾನಿಗಳು, ಡಾಕ್ಟ್ರುಗಳು, ಸಂಶೋಧಕರು ಭಾಳಷ್ಟು ವರ್ಷಗಳಿಂದ ಔಷಧಗಳ ಮುಖಾಂತರ, ಬೇರೆ ಬೇರೆ ಕ್ರಿಯೆಗಳ ಮುಖಾಂತರ ಅದನ್ನು ಸಾಧ್ಯತೆ ಮಾಡಿದ್ದರು. ಮೊದಲ ಬಾರಿಗೆ 1954ರಲ್ಲಿ ಒಬ್ಬ ಲೀ ಹರಿಕನ್ ಅಂತವರು, ಅವರು ಟ್ವಿನ್ಸ್ ಇದ್ದರು, ಇಬ್ಬರು ಜೊತೆ ಹುಟ್ಟಿದಂಥವರು ಟ್ವಿನ್ಸ್. ಅವರು ಒಂದು ಬ್ರದರ್ ಕಿಡ್ನಿ ಫೇಲ್ಯೂರ್ ಆದಾಗ ಅವನು ಮೊದಲ ಬಾರಿಗೆ ತನ್ನ ಒಂದು ಕಿಡ್ನಿಯನ್ನು ಅವರಿಗೆ ದಾನ ಮಾಡೋದು, ಅದು ಸಕ್ಸಸ್ಸು ಆಯಿತು. ಅಂದಿನಿಂದ ಇಂದಿನವರೆಗೆ ಜಗತ್ತಿನಲ್ಲಿ ಅನೇಕ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಡೀತಾ ಇದೆ. ನಮ್ಮ ದೇಶದಲ್ಲಿಯೂ ಇದು ನಡೀತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಸಹಿತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈಗಾಗಲೇ ನಾವು ಅನೇಕರಿಗೆ ಮಾಡಿದ್ದೀವಿ. ಒಳ್ಳೆಯ ರಿಸಲ್ಟು ಬಂದಿದೆ. ಬೇರೆ ಬೇರೆ ದೇಶದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಜೊತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ.
ಹಾಗೆ ಬೇರೆ ಬೇರೆ ಅವಯವಗಳನ್ನು ಟ್ರಾನ್ಸ್ಫರ್ ಮಾಡುವಾಗ ಒಂದಿಷ್ಟು ನಿರ್ದಿಷ್ಟವಾಗಿ ನಾವು ವಿಚಾರ ಮಾಡಬೇಕಾಗುತ್ತೆ. ಕೆಲವರಿಗೆ ಜೀವಂತ ಇರುವಾಗ ದಾನ ಮಾಡಲಿಕ್ಕೆ ಶಕ್ತಿ ಇದೆ ಕೆಲವು ಆರ್ಗನ್ಗಳಿಗೆ, ಇನ್ನು ಕೆಲವು ಆರ್ಗನ್ನು ಆ ಮನುಷ್ಯನಿಗೆ ಅವಶ್ಯಕತೆ ಇರುತ್ತೆ, ಅವನ ಸತ್ತ ನಂತರ ದಾನ ಮಾಡುವಂಥದ್ದು. ಒಂದು ಲೀವ್ ಡೊನೇಷನ್ನು, ನಾವು ಆರೋಗ್ಯವಿರುವಾಗ ನಮ್ಮ ಶರೀರದ ಒಂದು ಭಾಗವನ್ನು ಕೊಡಲಿಕ್ಕೆ. ಅದು ನಮ್ಮಲ್ಲಿ 2 ಕಿಡ್ನಿ ಇರುತ್ತೆ, ಅದು ಒಂದು ಕಿಡ್ನಿ ಒಬ್ಬರಿಗೆ ದಾನ ಮಾಡಿದರೆ ಒಂದು ಕಿಡ್ನಿಯಿಂದ ದಾನ ಮಾಡಿದಂಥವನ್ನು ಸಹಜವಾಗಿ ಜೀವನ ನಡೆಸ್ಬೋದು. ಹೀಗಾಗಿ ಒಂದು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಲಿವರ್ ಸಹಿತ ದೊಡ್ಡದು ಲಿವರ್ ಇರ್ತದೆ, ಅದರ ಒಂದು ಭಾಗ ನಾವು ಬೇರೆದವರಿಗೆ ದಾನ ಮಾಡಿದರೆ ಅದು ರೀಜನ್ರೇಟ್ ಆಗುತ್ತೆ, ಮತ್ತು ತನ್ನ ಮೊದಲನೇ ಸ್ಥಿತಿಗೆ ಬರುತ್ತೆ. ಹೀಗಾಗಿ ದಾನ ಮಾಡೋದಂಥವ್ರಿಗೆ ತೊಂದರೆ ಆಗೋದಿಲ್ಲ, ತಗೊಂಡವರಿಗೆ ಅದು ಕೆಲಸ ಮಾಡಲಿಕ್ಕಾಗ್ತದೆ. ಈಗ ಅವನು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಕೆಲವು ಹಾರ್ಟು ಅದು ಅಗ್ರಿ ಅವಶ್ಯ ಮನುಷ್ಯನಿಗೆ, ಅದು ಸತ್ತ ನಂತರ ಮಾತ್ರ ಕೊಡ್ಬೋದು. ಜೀವನದಲ್ಲಿಕ್ಕೆ ಒಂದೇ ಹಾರ್ಟ್ ಇರೋದ್ರಿಂದ ಕೊಡಲಿಕ್ಕೆ ಆಗೋದಿಲ್ಲ. ಇಂಟೆಸ್ಟೈನು ಕೊಡ್ಬೋದು, ಅದು ದೊಡ್ಡದು ಸುಮಾರು 22 ಅಡಿ ಇರ್ತದೆ. ಒಂದಿಷ್ಟು ಭಾಗ ಕೊಟ್ಟರೆ ಕೊಟ್ಟವನಿಗೆ ತೊಂದರೆ ಆಗೋದಿಲ್ಲ, ತೆಗೆದುಕೊಂಡವನಿಗೆ ಅನುಕೂಲ ಆಗುತ್ತೆ. ಫ್ಯಾಂಕಿಲಿದ್ದ ಒಂದು ಭಾಗ ಕೊಡ್ಬೋದು. ಹೀಗೆ ನಮ್ಮ ಶರೀರದಲ್ಲಿ ಯಾವುದು ಕೊಡೋದ್ರಿಂದ ಕೊಟ್ಟಂಥ ವ್ಯಕ್ತಿಗೂ ತೊಂದರೆ ಆಗೋದಿಲ್ಲ, ಅಂಥವುಗಳನ್ನು ಜೀವಂತ ಇರುವಾಗ ಕೊಡಲಿಕ್ಕೆ ಆಗುತ್ತೆ. ಇನ್ನು ಕೆಲವುಗಳು ಆತನಿಗೆ ಅವಶ್ಯಕ ಇರುವಂಥದ್ದು ಸತ್ತ ನಂತರ ಕೊಡಲಿಕ್ಕೆ ಅವಕಾಶ ಇದೆ. ಸತ್ತ ನಂತರ ಅಂದರೆ ಯಾವುದಂದರೆ, ಅನೇಕ ಜನ ಅಕಸ್ಮಿಕವಾಗಿ ಮರಣ ಹೊಂದೋದಂದರೆ, ಈಗ ಒಂದು ಆಕ್ಸಿಡೆಂಟ್ ಆಗುತ್ತೆ, ಇಷ್ಟು ಸಿವಿಯರ್ ಆಗಿರ್ಬೋದು ಅಂತ ಅವನು ಬ್ರೈನ್ ಕೆಲಸನೇ ಮಾಡೋದಿಲ್ಲ. ಒಂದು ಸಲ ಬ್ರೈನ್ ಡೆತ್ ಆದರೆ ಅವ್ನು ಸರ್ವೈವ್ ಆಗೋದೇ ಇಲ್ಲ. ಅದಕ್ಕೊಂದು ನಿಖರವಾದ ಏನು ಪದ್ಧತಿಗಳಿದೆ. ಬ್ರೈನ್ ಡೆತ್ ಅನ್ನೋದು ಏನು, ಯಾವಾಗ ಅದನ್ನು ಡಿಕ್ಲೇರ್ ಮಾಡಬೇಕು, ಅದೆಲ್ಲ ಒಂದಿಷ್ಟು ಇದೆ. ಅದಾದ ನಂತರ ತಜ್ಞರು ಆ ವ್ಯಕ್ತಿಯನ್ನು ಪರೀಕ್ಷೆ ಮಾಡಿದ ನಂತರ ಟೆಸ್ಟ್ಗಳು ಮಾಡಿದ ನಂತರ ಇವನು ಬ್ರೈನ್ ಫುಲ್ ಡೆತ್ ಆಗಿದೆ, ಇನ್ಮೇಲೆ ಇನ್ನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಅನೌನ್ಸ್ ಮಾಡಿದ ನಂತರ, ಸರ್ಟಿಫೈ ಮಾಡಿದ ನಂತರ ಆತನ ಇತರ ಅವಯವಗಳು ಸರಿ ಇರ್ತದೆ. ಕಿಡ್ನಿ ಸರಿ ಇರ್ತದೆ, ಹಾರ್ಟ್ ಸರಿ ಇರ್ತದೆ, ಮತ್ತು ಬೇರೆ ಪ್ಯಾಂಕ್ರಿಯಾಸು, ಬೇರೆ ಬೇರೆ ಅವಯವಗಳು ಸರಿ ಇರುತ್ತೆ. ಅಂಥವನಿಗೆ ಆ ಅವಯವಗಳನ್ನು, ಅಂಗಗಳನ್ನು ಅಥವಾ ಆರ್ಗನ್ಸ್ ತೆಗೆದುಕೊಂಡು ಯಾರಿಗೆ ಅವಶ್ಯಕತೆ ಇರ್ತದೋ ಅದನ್ನು ಮಾಡುವ ಅವಕಾಶ ಇರುತ್ತೆ. ಇದನ್ನು ಮಾಡಬೇಕಾದ್ರೆ ಆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಅದಾದರೂ ಎಕ್ಸ್ಪ್ರೆಸ್ ಮಾಡಿರಬೇಕು, ನಾನು ನನ್ನ ಆರ್ಗನ್ಸು ಡೊನೇಟ್ ಮಾಡ್ತೇನೆ ಅಂತ. ಇಲ್ಲಾಂದರೆ ಅದನ್ನು ಹತ್ತಿರದ ಸಂಬಂಧಿಕರು ಅದನ್ನು ಅವ್ರಿಗೆ ಅನೌನ್ಸ್ ಮಾಡ್ಬೋದು, ನಮ್ಮ ಮಗಂದು ಅಥವಾ ನಮ್ಮ ಮಗಳದು ಅಥವಾ ನನ್ನ ಇಂಥ ಸಂಬಂಧಿಕರದು ನಾವು ಆ ಶರೀರದ ಅಂಗಗಳನ್ನ ದಾನ ಮಾಡಲಿಕ್ಕೆ ತಯಾರಿದ್ದೇವೆ. ಆ ರೀತಿ ಡಿಕ್ಲೇರ್ ಮಾಡಿದ ನಂತರ, ಆ ರೀತಿ ಅವ್ರು ಕನ್ಸೆಂಟ್ ಕೊಟ್ಟ ನಂತರ ಅದಕ್ಕೆಲ್ಲ ಒಂದು ಪ್ರಸಿದ್ಧ ಇದೆ. ರಿಕಗ್ನೈಸ್ಡ್ ಡಾಕ್ಟರ್ಗಳು, ರಿಕಗ್ನೈಸ್ಡ್ ಹಾಸ್ಪಿಟ್ಲ್ ಇರ್ತದೆ, ಅಂಥವರೇ ಅದನ್ನು ಶಾಸ್ತ್ರೀಯವಾಗಿ ಆ ಆರ್ಗನನ್ನು ತೆಗೆದುಕೊಂಡು ಅವಶ್ಯಕತೆ ಇದ್ದವರಿಗೆ ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿಸಿರ್ತಾರೆ. ಇದಕ್ಕೊಂದು ಪದ್ಧತಿ ಇದೆ. ನಮಗೆ ಯಾರಿಗೆ ಆರ್ಗನ್ಸ್ ಬೇಕು ಒಂದು ರಿಜಿಸ್ಟ್ರಿ ಇರ್ತದೆ, ಅದನ್ನು ನಾವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅಂಥವ್ರಿಗೆ ಅವರು ಒಂದು ಪ್ರಯಾರಿಟಿ ನೋಡ್ತಾರೆ, ಯಾರಿಗೆ ಅಗ್ದಿ ಎಮರ್ಜೆನ್ಸಿ ಇದೆ, ಯಾರ್ದು ಸೀನಿಯಾರಿಟಿ ಇದೆ, ಯಾರಿಗೆ ಇದು ಮ್ಯಾಚ್ ಅನುಕೂಲ ಆಗುತ್ತೆ ಅಂತ ನೋಡಿಬಿಟ್ಟು ಅವರು ಡಿಸೈಡ್ ಮಾಡಿದ ನಂತರ ಅಂಥ ಒಂದು ಆರ್ಗನ್ನು ಮೊದಲೊಂದು ರಿಟ್ರೀವ್ ಮಾಡೋ ಸೆಂಟರ್ ಇರ್ತವೆ. ಇದು ಈ ಶರೀರದ ಅವಯವಗಳನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರದವರು ನಿರ್ದಿಷ್ಟವಾದ ಪದ್ಧತಿ ಒಳಗೆ ಆ ಸಂಸ್ಥೆಗೆ ಮತ್ತು ಆ ಡಾಕ್ಟರಿಗೆ ಪರ್ಮಿಷನ್ ಕೊಡ್ತಾರೆ. ಅಂಥದ್ದು ನಮಗೂ ಒಂದು ಸಂಸ್ಥೆ ರಿಕಗ್ನೈಸ್ ಇದೆ. ನಾವು ಈ ಥರದ ಅವಯವಗಳನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಪರ್ಮಿಷನ್ ಇದೆ, ಇಂಥ ಡಾಕ್ಟರ್ ತೆಗಿಬೋದು ಅಂತ ತಿಳ್ಕೊಂಡು ಸರ್ಕಾರದ ಆದೇಶ ಇದೆ. ಈಗ ನಾವು ಅದನ್ನು ರಿಟ್ರೀವ್ ಮಾಡಿಬಿಟ್ಟು ಎಲ್ಲಿ ಅವಶ್ಯಕತೆ, ಯಾವ ಸೆಂಟರ್ನಾಗ ಅದನ್ನು ಮಾಡಿದ್ರೆ ಅದನ್ನು ಅವರಿಗೆ ಕಳಿಸ್ಲಿಕ್ಕೆ ಅವಕಾಶ ಇದೆ. ಅದು ಯಾರಿಗೆ ಕೊಡಬೇಕು ಅನ್ನೋದು ಮಾಡುವಂಥ ಇದರ ಸೆಂಟರ್ನಾಗಿ ಇವರು ರಿಜಿಸ್ಟರ್ ಮಾಡಿರಬೇಕು ಮೊದಲ, ಅಥವಾ ಇವರಿಗೆ ನಮಗೆ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಆ ಸಂಸ್ಥೆಯವರು ಆ ಡಾಕ್ಟ್ರು ನಿರ್ಣಯ ತಗೊಳ್ತಾರೆ. ಇವರಿಗೆ ಭಾಳ ಅವಶ್ಯಕತೆ ಇದೆ, ಬೇಗ ಮಾಡಬೇಕು, ಇಲ್ಲಾಂದರೆ ಇವ್ರ ಜೀವನಕ್ಕೆ ಅಪಾಯ ಇದೆ ಅಂತೇಳಿ, ಅಥವಾ ಇವರು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದಾರೆ, ಹೀಗೆ ಕೆಲವು ಪದ್ಧತಿ ಇದೆ. ಅದರ ಪ್ರಕಾರ ಅಂಥವ್ರಿಗೆ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಇದು ಒಂದು ಪದ್ಧತಿ. ಇದು ನಿಮ್ಮೆಲ್ಲರಿಗೆ ಇದೆಲ್ಲ ವಿಜ್ಞಾನಿಗಳು, ಡಾಕ್ಟರ್ಗಳು ಇದರ ಪರಿಣಿತರೆಲ್ಲ ಈ ಕೆಲಸ ಮಾಡ್ತಾರೆ. ನಿಮ್ಮ ಇದು ಜವಾಬ್ದಾರಿ ಏನಿದೆ ಅಂತಂದರೆ,
ಇದರೊಳಗೆ ಒಂದಿಷ್ಟು ಸೆಂಟಿಮೆಂಟ್ಸ್ ಇದೆ. ನಾವು ನಮ್ಮದು ಆರ್ಗನ್ ತೆಗೆದುಕೊಂಡ್ರೆ ನಮ್ಮ ಶರೀರ, ಆ ವ್ಯಕ್ತಿ ಶರೀರ ವಿಕೃತ ಆಗುತ್ತೆ, ಅವ್ರಿಗೆ ಸಂಸ್ಕಾರ ಮಾಡಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಒಂದಿಷ್ಟಿದೆ. ಆ ರೀತಿ ಏನಿರೋದಿಲ್ಲ, ಅದನ್ನು ನಾವು ಅವೇರ್ನೆಸ್ ಕೊಡಬೇಕಾಗುತ್ತೆ. ಯಾವುದೋ ಆರ್ಗನ್ ತೆಗೆದುಕೊಂಡು ಸಹಿತ ಅದು ಶಾಸ್ತ್ರೀಯವಾಗಿ ತೆಗೆದುಕೊಳ್ತಾರೆ. ಶರೀರದ ಆಕಾರ ರೂಪ ಏನೂ ಬದಲಾವಣೆ ಕಾಣಿಸೋದಿಲ್ಲ. ನಾವೇನು ರಿಲಿಜಿಯಸ್ ಪದ್ಧತಿಗಳನ್ನು ಮಾಡಬೇಕಾಗುತ್ತೆ, ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇನು ತೊಂದರೆ ಆಗೋದು. ಇನ್ನಷ್ಟು ಸೆಂಟಿಮೆಂಟ್ಸ್, ರಿಲಿಜಿಯಸ್ ಸೆಂಟಿಮೆಂಟ್ಸ್ ಕೆಲವು ಒಂದೊಂದು ರಿಲಿಜನ್ಗಳೊಳಗೂ ಒಂದೊಂದು ಪದ್ಧತಿ ಇದೆ. ಅದ್ರ ಬಗ್ಗೆಯೂ ಸಹಿತ ನಾವು ಜನರಿಗೆ ಮತ್ತು ಆ ರಿಲಿಜಿಯಸ್ ಲೀಡರ್ಸ್ಗೆ ಮತ್ತು ಯಾರು ಈ ವಿಷಯಗಳಿಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅವರಿಗೆ ಮೊದಲು ನಾವು ಈ ಅವೇರ್ನೆಸ್ ಮಾಡಬೇಕಾಗುತ್ತೆ. ಇದರಿಂದ ಏನು ರಿಲಿಜಿಯಸ್ ಸೆಂಟಿಮೆಂಟ್ ಏನು ಆಗೋದಿಲ್ಲ. ಇನ್ನು ವಿಜ್ಞಾನ ಬೆಳೆಯೋದ್ರಿಂದ ಈ ಥರ ನಮ್ಮ ಜೀವಿತದ ಅವಧಿಯಲ್ಲಿ ಅಥವಾ ನಮ್ಮ ಶರೀರದಿಂದ ಅನೇಕ ಜನರಿಗೆ ಲಾಭ ಆಗೋದರಿಂದ ಇದನ್ನು ಮಾಡ್ಬೋದು ಅಂದ್ಕೊಂಡು ನಾವು ಅವರಿಗೆ ಮೊದಲು ಕನ್ವಿನ್ಸ್ ಮಾಡಿದ್ವಿ. ರಿಲಿಜಿಯಸ್ ಏನ್ಸ್ಗೆ ಇನ್ಫ್ಲೂಯೆನ್ಸ್ ಮಾಡುವಂಥ ಜನರಿಗೆ, ಲೀಡರ್ಶಿಪ್ ಇರುವಂಥವ್ರಿಗೆ ನಾವು ಒಂದಿಷ್ಟು ಅವರಿಗೆ ಅವೇರ್ನೆಸ್ ಕಲ್ಪನೆಗಳನ್ನು ಕೊಟ್ಟರೆ ಭಾಳಷ್ಟು ಈಸಿ ಆಗುತ್ತೆ. ಒಂದು ಕೊಡುವಂಥ ವ್ಯಕ್ತಿ ಅಥವಾ ವ್ಯಕ್ತಿಯ ಸಂಬಂಧಿಕರು ಮತ್ತು ರಿಲಿಜಿಯಸ್ ಲೀಡರ್ಸು, ನಿಮ್ಮಂಥ ಮಾಧ್ಯಮದ ಪ್ರಮುಖರು, ನೀವು ಜನರಿಗೆ ಈ ಥರದ ಭಾವನೆಗಳನ್ನು ಅವೇರ್ನೆಸ್ ತಂದರೆ ಅದು ಭಾಳ ಕೆಲಸ ಸುಲಭ ಆಗುತ್ತೆ. ಯಾರಿಗೆ ಸಂಕಷ್ಟದಲ್ಲಿದ್ದಾರೆ, ಅವ್ರ ಜೀವನವೇ ಮುಗಿದು ಹೋಯ್ತು ಅನ್ನೋಂಥವ್ರಿಗೆ ಮತ್ತು ಹೊಸ ಜೀವನ ಕೊಡಲಿಕ್ಕೆ ಮತ್ತು ಆರೋಗ್ಯವಾದಂಥ ಜೀವನ ನಡೆಸಲಿಕ್ಕೆ ನಾವೆಲ್ಲರೂ ಜೊತೆಯಾಗಿ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ನಮ್ಮ ದೇಶದಲ್ಲಿ ಸುಮಾರು ಒಂದು 6 ಲಕ್ಷ ಜನರಿಗೆ ಈಗ ಅವಶ್ಯಕತೆ ಇರ್ತದೆ. ನಮಗೆ ಅಷ್ಟು ನಮಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದರೆ ಡೋನರ್ ಸಂಖ್ಯೆ ಕಡಿಮೆ ಇದೆ, ಅವೇರ್ನೆಸ್ ಕಡಿಮೆ ಇದೆ. ನಾವು ಅನ್ನದಾನ ಮಾಡಲಿಕ್ಕೆ ಭಾಳಷ್ಟು ಜನ ಮುಂದೆ ಬರ್ತೀವಿ, ವಿದ್ಯಾದಾನ ಮಾಡಲಿಕ್ಕೆ ಅನೇಕ ಜನರು ಇದ್ದಾರೆ. ಆದರೆ ತಮ್ಮದೇ ಶರೀರದ ಒಂದು ಅಂಶವನ್ನು ಕೊಡುವಂಥ ದೊಡ್ಡ ಭಾವನೆ ಮನಸ್ಥಿತಿ ಭಾರತದಲ್ಲಿ ಇರೋದಿಲ್ಲ. ಅಂಥ ಒಂದು ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ದಿಶೆಯಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಪಡೋಣ, ಭಾಳ ಜನರಿಗೆ ಇದರ ಲಾಭ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ನಾವು ನಿಮ್ಮೆಲ್ಲರ ರೀತಿಯಿಂದ ಈ ವಿಷಯ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಸಹಿತ ಇದೆಲ್ಲ ಮಾಡ್ಬೋದು. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದಾರೆ, ಸ್ಕಿನ್ ಗ್ರಾಫ್ಟ್ ಮಾಡ್ತಾ ಇದ್ದಾರೆ, ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಸರ್ಜರಿ ಎಲ್ಲ ಮಾಡ್ತಾ ಇದ್ದಾರೆ. ಇದೊಂದು ಪ್ರೊಸೀಜರ್, ಸರ್ಜಿಕಲ್ ಪ್ರೊಸೀಜರ್ ಇದೆ. ಇದಕ್ಕೆ ಒಂದು ಪದ್ಧತಿ ಇದೆ. ಆ ವ್ಯಕ್ತಿಯ ಇಬ್ಬರದು ಬ್ಲಡ್ ಮ್ಯಾಚ್ ಆಗಬೇಕು, ಟಿಶ್ಯೂ ಮ್ಯಾಚ್ ಆಗಬೇಕು, ಮತ್ತು ಇಬ್ಬರದು ಆ ಆರ್ಗನ್ಸ್ ಇದೆಲ್ಲ ಹೊಂದಬೇಕು. ಇದು ಆಪ್ರೇಷನ್ ಆಗದಂತೂ ಸಹಿತ ಕೆಲವು ನಿಬಂಧನೆಗಳಿದೆ, ಅದೆಲ್ಲ ಡಾಕ್ಟರ್ ನೋಡ್ಕೊಳ್ತಾರೆ. ಈಗ ನಾವು ಒಂದು ಆರ್ಗನ್ ಮತ್ತೊಬ್ಬರಿಗೆ ಹಾಕಿದರೆ ಅದು ಬೇಗನೆ ಒಪ್ಪುವುದಿಲ್ಲ. ಒಂಥರ ನಾವು ಯಾವುದೇ ಒಂದು ಬೇರೆ ಒಂದು ಜನ ನಮ್ಮ ಊರಿಗೆ ಬಂದ್ಕೊಂಡ್ರೆ ಅವನು ಹೊಂದಬೇಕು, ನಾವು ಹೊಂದ್ಕೋಬೇಕು. ಆ ರೀತಿ ಆರ್ಗನ್ ಸಹಿತ ಬೇಗನೆ ಒಪ್ಪೋದಿಲ್ಲ, ಅದು ರಿಜೆಕ್ಟ್ ಮಾಡಲಿಕ್ಕೆ ಹೋಗ್ತದೆ. ಅದಕ್ಕೆ ಒಂದಿಷ್ಟು ಡ್ರಗ್ಸು, ಬೇರೆ ಬೇರೆ ಮೆಥಡ್ಗಳು ಅದೆಲ್ಲ ಎಕ್ಸ್ಪರ್ಟ್ಸ್ ಮಾಡ್ತಾರೆ. ಹೀಗಾಗಿ ಅದೇನು ತೊಂದರೆ ಆಗೋದಿಲ್ಲ. ಇದು ಇಂದು ನಮಗೆ ಲಿವಿಂಗ್ ಆರ್ಗನ್ ನಾವು ಜೀವಂತ ವ್ಯಕ್ತಿ ದಾನ ಮಾಡೋದು, ಜೀವಂತ ವ್ಯಕ್ತಿ ಆರೋಗ್ಯ ಸುಧಾರಿಸಲಿಕ್ಕೆ ಕೊಡೋಂಥದ್ದು, ಅಥವಾ ಬ್ರೈನ್ ಡೆತ್ ಆದಂಥದ್ದು, ಡೆತ್ ಆದಂಥ ಮನುಷ್ಯನಿಗೆ ಆರ್ಗನ್ ತೆಗೆದುಕೊಂಡು ಹೋಗಿ ಅನಾರೋಗ್ಯ ಇರುವಂಥ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಅವನು ಉತ್ತಮ ಜೀವನ ಜೊತೆಗೆ ಆರೋಗ್ಯವಂತ ಜೀವನವನ್ನು ಹೆಚ್ಚಿನ ವರ್ಷ ಬರುತ್ತಂತ ಒಂದು ಉದ್ದೇಶ. ಮುಂದಿನ ದಿನಗಳಲ್ಲಿ ಇನ್ನೂ ಇದು ವಿಜ್ಞಾನ ಇಷ್ಟು ಬೆಳೀತಾ ಇದೆ ಅಂತಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಬದಲಾವಣೆ ನಾವು ನೋಡ್ಬೋದು. ಬೇರೆ ಅನಿಮಲ್ಸಿಂದ ನಾವೇನಾದ್ರು ತೊಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಅದು ಇನ್ನೂ ಸಕ್ಸಸ್ ಆಗಿಲ್ಲ. ಒಂದು ಸ್ಟೇಜ್ ನಡೀತಾ ಇದೆ. ಪಿಗ್ಗು ಇಂಥದ್ದೆಲ್ಲ ಅನಿಮಲ್ಸ್ಗೆಲ್ಲ ಆರ್ಗನ್ ಸಮೀಪ